ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಹೆಚ್ಚಿನ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತೀನಿ. ನೀವು ಬೇಗ ನನ್ನ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ನೀವು ಬೇಗ ನನ್ನ ವೀಡಿಯೋಸನ್ನು ಮಿಸ್ ಮಾಡದೆ ನೋಡ್ಬೋದು. ಟಿಪ್ ನಂಬರ್ 1 ಬಂದುಬಿಟ್ಟು, ನಾವು ನೈನ್ ಪಾಲಿಶನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದೊಂದೊಂದು ಟೈಮಲ್ಲಿ ಟೈಟಾಗಿ ಇರುತ್ತೆ, ಆ ಕ್ಯಾಪ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಮತ್ತು ಲೂಸಾಗಿ ಫ್ರೀಯಾಗಿ ಆಗಬೇಕು, ನಮ್ಗೆ ಈಸಿಯಾಗಿ ನಾವು ಅದನ್ನು ಓಪನ್ ಮಾಡಬೇಕು ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡಿ. ಮನೆಯಲ್ಲಿರೋಂಥ ವ್ಯಾಸ್ಲೈನನ್ನು ತಗೊಳ್ಳಿ. ಈ ರೀತಿ ನೈನ್ ಪಾಲಿಶ್ಗೆ ಕ್ಲೀನಾಗಿ ಹಚ್ಬಿಡಿ. ಈ ರೀತಿ ಹಚ್ಚೋದ್ರಿಂದ ನಮಗೆ ಆ ಟೈಟಾಗಿರೋಂಥ ನೈನ್ ಪಾಲಿಶು ಲೂಸ್ ಆಗುತ್ತೆ. ಆ ಕ್ಯಾಪು ನಾವು ಈಸಿಯಾಗಿ ಆ ಕ್ಯಾಪನ್ನು ತೆಗೆದುಬಿಡ್ಬೋದು. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಟಿಪ್ ನಂಬರ್ 2, ನಾವು ಕಿಚನ್ ರೂಮಲ್ಲಿ ಈ ರೀತಿ ಮೊಬೈಲ್ ಬಳಸುವಾಗ ನಮ್ಮ ಕೈಗಿರೋಂಥ ಆಯಿಲ್ಲು ಇಲ್ಲಾಂದರೆ ನೀರು ಏನೋ ಒಂದು ಬಿದ್ದೋಗುತ್ತೆ ಮೊಬೈಲ್ ಮೇಲೆ, ಮತ್ತು ಹಾಳಾಗುತ್ತೆ ಮೊಬೈಲು. ಆ ರೀತಿ ಆಗದಿರ ನಾವು ಕಿಚನ್ ರೂಮಲ್ಲಿ ಏನಾದರೂ ಮೊಬೈಲನ್ನು ಯೂಸ್ ಮಾಡಬೇಕು ಅಂದಾಗ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಳ್ಳಿ. ಆ ಪ್ಲಾಸ್ಟಿಕ್ ಕವರಲ್ಲಿ ಈ ರೀತಿ ಮೊಬೈಲನ್ನು ಇಟ್ಕೊಂಡು ನಾವು ಮೊಬೈಲನ್ನು ಯೂಸ್ ಮಾಡ್ಬೋದು. ಈ ರೀತಿ ಯೂಸ್ ಮಾಡೋದ್ರಿಂದ ನಮ್ಮ ಕೈಗೆ ಮೆತ್ಕೊಳ್ಳೋಂಥ ಆಯಿಲ್ ಆಗಿರ್ಬೋದು ಇಲ್ಲಾಂದರೆ ನೀರಾಗಿರ್ಬೋದು ಆ ಮೊಬೈಲ್ ಮೇಲೆ ಬೀಳ್ದಿರ ಇರುತ್ತೆ. ಅಕಸ್ಮಾತ್ ಏನಾದರೂ ನೀರು ಬಿದ್ದಿದೆ ಅಂದರೆ ಆ ಮೊಬೈಲನ್ನು ಸ್ವಲ್ಪ ಹೊತ್ತು ಅಕ್ಕಿ ಒಳಗಡೆ ಇಟ್ಬಿಟ್ರೆ ಆ ಇರೋಂಥ ನೀರೆಲ್ಲ ಅಕ್ಕಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತು ಆ ಮೊಬೈಲು ತುಂಬ ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾವು ಕಿಚನ್ ರೂಮಲ್ಲಿ ಆಗಿರ್ಬೋದು ಇಲ್ಲಾಂದರೆ ಬಾತ್ರೂಮಲ್ಲಿ ಆಗಿರ್ಬೋದು ನಾವು ಮೊಬೈಲನ್ನು ಯೂಸ್ ಮಾಡಬೇಕು ಅಂದಾಗ ಈ ರೀತಿ ಒಂದು ಕವರನ್ನು ಹಾಕ್ಕೊಂಡು ಮತ್ತು ನಾವು ಮೊಬೈಲ್ ಯೂಸ್ ಮಾಡೋದ್ರಿಂದ ಏನು ಗಲೀಜಾಗಿರ್ಬೋದು, ನೀರಾಗಿರ್ಬೋದು, ಆಯಿಲ್ ಆಗಿರ್ಬೋದು, ಏನೇ ಒಂದು ಆ ಮೊಬೈಲ್ ಮೇಲೆ ಬೀಳ್ದಿರ ಇರುತ್ತೆ, ಮತ್ತು ನಾವು ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋದಲ್ಲಿ ಯಾವ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಟಿಪ್ ನಂಬರ್ 3, ನಾವು ಏನಾದರೂ ಬಾಕ್ಸಸ್ ಆಗಿರ್ಬೋದು ಇಲ್ಲಾಂದರೆ ಗಾಜಿನ ಬಾಟ್ಲಾಗಿರ್ಬೋದು ನಾವು ತೊಳೆದಿಟ್ಟಿರ್ತೀವಿ. ಅದು ಬೇಗ ಆ ನೀರು ಒಣಗೋಗೋದಿಲ್ಲ, ಬೇಗ ಒಣಗೋಗ್ಬೇಕು. ಮತ್ತು ನೆಕ್ಸ್ಟ್ ನಾವೇನಾದರೂ ಅದರಲ್ಲಿ ಆಗಬೇಕು ಅಂದಾಗ, ಬೇಗ ಒಣಗಬೇಕು ನೀರು ಅಂದಾಗ ಈ ರೀತಿ ಬಿಸಿಯಾಗಿರೋಂಥ ರೈಸ್ ಆಗಿರ್ಬೋದು, ಸಾಂಬಾರಾಗಿರ್ಬೋದು, ಏನೋ ಒಂದು ಬಿಸಿಯಾಗಿರೋಂಥ ವಸ್ತು ಮೇಲೆ ಈ ರೀತಿ ತಿರುಗಾಕಿ ಈ ರೀತಿ ಇಡೋದ್ರಿಂದ ನೀರು ಬೇಗ ಹೀರ್ಕೊಳ್ಳುತ್ತೆ. ಟಿಪ್ ನಂಬರ್ 4, ನಾವು ಬೆಳಗ್ಗೆ ಏನಾದರೂ ಅರ್ಜೆಂಟಾಗಿ ಸಾಮಾನುಗಳನ್ನು ತೊಳೆದಿರ ಹಾಗೆ ಇಟ್ಟು ಹೋಗಿರ್ತೀವಿ. ಸ್ಪೂನ್ಸ್ ಆಗಿರ್ಬೋದು, ಬಾಕ್ಸ್ ಆಗಿರ್ಬೋದು, ಹಾಗೆ ಇಟ್ಟರೆ ಏನಾಗುತ್ತಂದರೆ ಅದ್ರ ಮೇಲೆ ಇರೋಂಥ ನೊಣಗಳು ಇಲ್ಲಾಂದರೆ ಗೋಡೆ ಮೇಲಿರೋಂಥ ಹಲ್ಲಿಗಳು ಏನೋ ಒಂದು ಬಂದು ಕುತ್ಕೊಳ್ಳುತ್ತೆ. ಆ ರೀತಿ ಕುತ್ಕೊಳ್ದಿರ ಈ ರೀತಿ ಪ್ಲೇಟ್ ಒಂದು ಮುಚ್ಚಿಬಿಟ್ರೆ ಅದಕ್ಕೇನು ಹೋಗೋದಿಲ್ಲ, ಮತ್ತು ನಮ್ಗೆ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ಸ್ ಕೂಡ ಆಗೋದಿಲ್ಲ. ಟಿಪ್ ನಂಬರ್ 5, ನಾವು ಈ ರೀತಿ ಬಾಕ್ಸಸ್ಸು, ಲಂಚ್ ಬಾಕ್ಸಸ್ಸು ಚಿಕ್ಕ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಈ ರೀತಿ ಆಫೀಸ್ಗೋ ಸ್ಕೂಲ್ಸ್ಗೋ ಹೋದಾಗ ಈ ರೀತಿ ಬಾಕ್ಸನ್ನು ಕೊಟ್ಟು ಕಳಿಸಿರ್ತೀವಿ. ಅದು ಬ್ಯಾಸ್ಕೆಟಲ್ಲಿ ಇಟ್ಟರೆ ಅದು ಬಿದ್ದೋಗ್ತಾ ಇರುತ್ತೆ. ಒಂದ್ರ ಮೇಲೆ ಒಂದು ಇಟ್ಟಕ್ಕೆ ಹೋಗದೆ ಜಾರ್ ಬಿದ್ದೋಗೋದು ಇಲ್ಲಾಂದರೆ ಅಲಗಾಡೋದು ಈ ರೀತಿ ಆಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಆ ಬಾಕ್ಸ್ ಮೇಲೆ ಈ ರೀತಿ ಡಬಲ್ ಟೇಪ್ ಪ್ಲಾಸ್ಟರನ್ನು ಹಾಕಿ ಮತ್ತು ಇನ್ನೊಂದು ಬಾಕ್ಸನ್ನು ಅದಕ್ಕೆ ಈ ರೀತಿ ಅಂಟಿಸ್ಬೇಕು. ಈ ರೀತಿ ಅಂಟಿಸೋದ್ರಿಂದ ಅದು ಸೈಡ್ ಕೂಡ ಹೋಗೋದಿಲ್ಲ, ಅಲುಗಾಡೋದು ಇಲ್ಲ, ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಸಾಂಬಾರಾಗಿರ್ಬೋದು, ಮೊಸರಾಗಿರ್ಬೋದು ಬಿದ್ದೋಗ್ದಿರ ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇವತ್ತಿನ ವೀಡಿಯೋಸು ಇಷ್ಟೇ. ನಿಮ್ಗೆ ಈ ವಿಡಿಯೋಸಲ್ಲಿ ಯಾವ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನಿಮ್ಗೆ ಸ್ವಲ್ಪ ಆದರೂ ಯೂಸ್ ಆಗಿದೆ, ಇಷ್ಟ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ.